ಸಮಾಜದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಕೆಲಸವನ್ನ ವಿವಿಧ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಅನೇಕ ದಶಕಗಳಿಂದ ಹಲವಾರು ಸಂಘಟನೆಗಳು ಮಾಡ್ತಾ ಬಂದಿವೆ. ನಮಗೆಲ್ಲ ಸಂತೋಷವನ್ನ ತಂದಿದೆ. ನಮ್ಮ ಸಮಾಜ ಇತ್ತಿತ್ತಲಾಗಿ ಎಚ್ಚೆತ್ತುಕೊಳ್ಳಲಿಕ್ಕೆ ಕಾರಣ ಆದರೂ ವಿವಿಧ ನಮ್ಮ ಸಂಘಟನೆಗಳು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಈ ಕಾರಣಕ್ಕಾಗಿ ಕಾನೂನಾತ್ಮಕ ಹಾಗೂ ಸರ್ಕಾರ ನಿರ್ಧಾರವನ್ನು ಮಾಡಲಿಕ್ಕೆ ಒಂದು ಸಮಗ್ರವಾದ ಚಿಂತನೆಯನ್ನ ಮಾಡುವುದು ಸೂಕ್ತ ಅಂತೇಳಿ ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಬಂದಂತಹ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಹಿರಿಯರು, ಗಣ್ಯರು, ಯುವಕರು ಈ ಪ್ರಸ್ತಾಪವನ್ನ ನನ್ನ ಮುಂದೆ ಇಟ್ಟಾಗ ಅನೇಕ ಸಂಘಟನೆಗಳು ತಮ್ಮದೇ ಆದ ರೀತಿಯಲ್ಲಿ ಕಾನೂನಾತ್ಮಕ ಸರ್ಕಾರದ ಮೇಲೆ ಒತ್ತಡವನ್ನ ತರಲಿಕ್ಕೆ ಅನೇಕ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಈ ಹಂತದಲ್ಲಿ ಈ ವಿಷಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಸಮಂಜಸವಾಗಿ ವಿಸ್ತೃತವಾಗಿ ದಾಖಲೆಗಳನ್ನ, ಪುರಾವೆಗಳನ್ನ, ಸಾಕ್ಷಿಗಳನ್ನ ಒದಗಿಸುವ ಅತಿ ಅವಶ್ಯ ಇದೆ ಅಂತೇಳಿ ನನಗೆ ಅನಿಸಿಕೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಈಗಾಗಲೇ ಅಳಲು ಸೇವೆಯನ್ನ ಮಾಡ್ತಾ ಬಂದಿದ್ದಂತ ನಮ್ಮ ಎಲ್ಲ ಸಂಘಟನೆಗಳು ಈ ನಿಟ್ಟಿನಲ್ಲಿ ದಾಪುಗಳನ್ನ ಇಡ್ತಾ ಬಂದಿವೆ. ಸಮಾಜದ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಕೆಲಸವನ್ನ ಮಾಡ್ತಾ ಬಂದಿದೆ. ಆ ಎಲ್ಲರೂ ಸಹ ಸೇರಿ ಮುಂದೆ ಯಾವ ರೀತಿ ಕಾನೂನಾತ್ಮಕ ಹೋರಾಟ ಅತಿ ಅವಶ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾನೆ. ಅದಕ್ಕೆ ಅನ್ಯಥಾ ಯಾರು ಭಾವಿಸದೆ, ಯಾವ ಸಂಘಟನೆಗಳನ್ನು ಭಾವಿಸದೆ ನಾವೆಲ್ಲರೂ ಒಂದು ಅಭಿಪ್ರಾಯವನ್ನ ಮನದಾಳದಲ್ಲಿ ಬೀಜವನ್ನ ಮೊಳಕೆ ಹೊಡೆಯುವ ರೀತಿಯಲ್ಲಿ ತಾವು ಚಿಂತನೆಯನ್ನ ಮಾಡಿ ಎಲ್ಲರೂ ಸೇರಿ ಈ ಸಮಾಜದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಕಂಕಣಬದ್ಧರಾಗಿ ಕೆಲಸ ಮಾಡುವ ಅವಶ್ಯಕತೆ ಈಗ ಬಂದಿದೆ ಅಂತ ಹೇಳಿ. ಯಾಕೆ ಒಳ ಮೀಸಲಾತಿ ವಿವಿಧ ಹಂತಗಳಲ್ಲಿ ನಡೀತಾ ಇದೆ, ಸರ್ಕಾರ ತೀರ್ಮಾನಗಳನ್ನ ತೆಗೆದುತಾ ಇದೆ, ಹಾಗೂ ಬೇರೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ದಾಖಲೆ ಸಂವಿಧಾನಬದ್ಧವಾದ ಹಕ್ಕುಗಳ ಚಿಂತನೆ ಇಲ್ಲದೆ ವಿನಾಕಾರಣ ಹೇಳಿಕೆಗಳನ್ನು ಕೊಟ್ಟು ನಮ್ಮ ಸಮಾಜದಲ್ಲಿ ವಿಷ ಬೀಜವನ್ನ ಬಿತ್ತಾ ಇರುವ ಸಂದರ್ಭಗಳು ಸಹ ಒದಗಿವೆ. ತಾವು ಎಲ್ಲ ಸಂಘಟನೆಗಳು ಇದನ್ನ ನೀವು ಅನುಭವಿಸಿದ್ದೀರಿ. ಇಂಥ ನಿಟ್ಟಿನಲ್ಲಿ ಒಂದು ದೃಢ ನಿರ್ಧಾರವನ್ನ ಮಾಡುವುದು ಅತಿ ಅವಶ್ಯ ಅಂತ ತಿಳಿದು ನಾನು ಹಿರಿಯರಿಗೆ, ಯುವಕರಿಗೆ ಒಂದು ವಿನಂತಿಯನ್ನು ಮಾಡ್ಕೊಂಡಿದ್ದೇನೆ. ತಮಗೂ ಸಹ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಒಂದು ಚಿಂತನೆಯನ್ನು ಮಾಡಿ ತಮ್ಮ ಅಭಿಪ್ರಾಯಗಳನ್ನ, ಕಾನೂನಿನ ತಿಳುವಳಿಕೆಯನ್ನ ಚೆಲ್ಲಿದಾಗ ಇದು ಒಂದು ಗುರಿ ಮುಟ್ಟುವ ಹಂತಕ್ಕೆ ನಾವು ತಲುಪಬಹುದು ಅಂತೇಳಿ ಆ ಆಶಾಭಾವನೆಯೊಂದಿಗೆ ಯಾವ ರೀತಿ ಕಾನೂನಾತ್ಮಕ ಹೋರಾಟಗಳನ್ನ ಚಿಂತನೆಯನ್ನ ತಮ್ಮ ಮನದಾಳದಲ್ಲಿ ಇಟ್ಕೊಂಡು ವಿಷಯಕ್ಕೆ ಸೀಮಿತವಾಗಿ ಚಿಂತನೆಯನ್ನ ಮಾಡಲಿಕ್ಕೆ ತಮ್ಮ ಅಭಿಪ್ರಾಯಗಳನ್ನ, ಸಲಹೆಗಳನ್ನ ಕೊಡ್ತೀರಿ ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಆಗ್ತದೆ.